ಮಾಡಿರಿ ವಿದ್ಯಾರ್ಥಿಗಳಿಗೆ ಗಣಿತ ಮಾಡಿರಿ. ಎಲ್ಲ ಫಾಸ್ಟ್ ಮೆಥಡ್ ನೋಡಿ. ಇವೆಲ್ಲ ಟ್ರಿಕ್ಸ್ಗಳು, ವೇಗವಾಗಿ ಮಾಡ್ತಕ್ಕಂಥ ಗಣಿತಗಳು. ಟೈಮ್ ಕೊಟ್ಟದ ಮಾಡ್ರಿ. ಬಾಯ್ದಿಂದೆ ಮಾಡ್ಬೋದು ನೀವು ಉತ್ತರ ಇದನ್ನು. ಬಾಯ್ದಿಂದೆ ಹೆಂಗೆ ಅನ್ನೋದು ಎಲ್ಲ ತಿಳಿಸಿ ಹೇಳ್ತೇನೆ ನಾನು. ಮೊದಲ ಹೆಂಗೆ ಗುಣಾಕಾರ ಮಾಡಬೇಕು, ನೀವು ಹೆಂಗೆ ಈಸಿಯಾಗಿ ಮಾಡ್ಬೇಕು ಅನ್ನೋದು ತೋರಿಸ್ತದೆ. ವಿಡಿಯೋ ಆನ್ ಮಾಡಿ, ಮ್ಯೂಟ್ ತೆಗೀರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ವೇಗವಾಗಿ ಹೆಂಗೆ ಮಾಡಬೇಕು ಕಚ್ಚದಾಗ ಹಾಕಬೇಕಾಗಿರ್ತದೆ ನೋಡ್ರಿ. ಒಂದು ಟಿ ವಿಯ ಬೆಲೆ 4,575 ರೂಪಾಯಿ ಆದರೆ 149 ಟಿ ವಿಗಳ ಬೆಲೆ ಎಷ್ಟು? ಆದ್ದರಿಂದ 149 ಟಿ ವಿಗಳ ಬೆಲೆ ಬರೋಬ್ಬರಿ ಟಿ ವಿಗಳ ಬೆಲೆ = ನೋಡಿ ಏನು 4,575 ಗುಂಡ್ಲೆ 149. ನೀವು ಇಷ್ಟು ಮಾಡಿದ್ರೆ ಬರ್ತದೆ. ಇದನ್ನು ಈಸಿ ಒಳಗೆ ಹೆಂಗೆ ಮಾಡೋದಂದ್ರೆ ಇದನ್ನು 150ರಲ್ಲಿ ಗುಣಾಕಾರ ಮಾಡಿರಿ. ನೋಡಿ 4, 5, 7, 5 ಗುಂಡ್ಲೆ ಒಂದು ಗುಂಪು ಹೆಚ್ಚು ಮಾಡಿರಿ. 150 ಮಾಡಿಬಿಡ್ರಿ. 15ರ ಬಗ್ಗೆ ಬಂದು ಇಲ್ಲ ನೋಡ್ರಿ, ಪೂಜೆ ಇಟ್ಕೋರಿ. 15 5 75 ಕೈಲ ಬಂತು 7. 15 7 105 1 7 112 ಕೈಲ ಬಂತು 11. 15 5 75 75 76 1 10 86 ಕೈಲ ಬಂತು 8. 15 4 60 1 8 68. ಏನಾಗ್ತೀಗ 150 ಟಿ ವಿಗಳ ಬೆಲೆ ಆಯ್ತು ನೋಡ್ರಿ. ಇನ್ನೊಂದ್ಸಲ ಗುಣಾಕಾರ ನೋಡ್ರಿ. 15 5 75 7 15 7 105 1 7 112 15 5 75 76 1 10 86 8 15 4 61 68. ಇದು ಎಷ್ಟು ಬಂತು? 150 ಟಿ ವಿಗಳ ಬೆಲೆ ಬಂತು. ಒಂದು ಟಿ ವಿ ಬೆಲೆ ಇದ್ರಾಗ ಕಳೆದು ಬಿಡ್ರಿ. 4,575 ಕಳೆದು ಬಿಡ್ರಿ. 2 ಸರಳ ಬರ್ತದೆ ನೋಡ್ರಿ. 10ರಾಗ 5 ಆದ್ರೆ 5 ಕೆಲ ಬಂತು 1. 15ರಾಗ 8 ಆದ್ರೆ 7 ಕೆಲ ಬಂತು 1. 12ರಾಗ 6 ಆದ್ರೆ 6 ಕೆಲ ಬಂತು 1. 6ರಾಗ 5 ಆದ್ರೆ 1. 8ಕ್ಕೆ 8 68. 68 16 75 ಎಲ್ಲಿದೆ ನೋಡ್ರಿ. 68 16 75 ಆನ್ಸರ್ 68 16 75 ರೂಪಾಯಿ. ಇದು ವೇಗವಾಗಿ ಹೆಂಗೆ ಮಾಡ್ಬೇಕು ಅನ್ನೋದು ತೋರ್ಸಿನ ನೋಡಿ. ಇದು ವೇಗವಾಗಿ. ಉತ್ತರ ಸಂಖ್ಯೆ ಬಿ ನೋಡಿ. ಅದರಂತೆಯೇ ಅದ. ಒಂದು ನೋಟ್ಬುಕ್ಕದ ಬೆಲೆ 125 ಆದರೆ 99 ನೋಟ್ಬುಕ್ಗಳ ಬೆಲೆ ಎಷ್ಟು? ಭಾಳ ಅಂದ್ರೆ ಭಾಳ ಸರಳ ಅದು. ಇಂಥವೆಲ್ಲ ಗಣಿತಗಳನ್ನು ಮಾಡೋದ್ರಿಂದ ನೀವು ಎಷ್ಟು ಶೆಣ್ಯರಾಗ್ತೀರಿ ಅನ್ನೋದು ತಿಳ್ಕೊಬೇಕು. ಆಮೇಲೆ 9ರಲ್ಲಿ ಗುಣಾಕಾರ ಮಾಡೋದು, 9ರಲ್ಲಿ ಗುಣಾಕಾರ ಮಾಡೋದು ಮಾಡಬಾರ್ದು. ಈಗ ನೋಡಿ, ಒಂದು ನೋಟ್ಬುಕ್ಕದ ಬೆಲೆ ಆದ್ದರಿಂದ 99 ನೋಟ್ಬುಕ್ಗಳ ಬೆಲೆ ಬರೋಬ್ಬರಿ ಬುಕ್ಗಳ ಬೆಲೆ ಬರೋಬ್ಬರಿ ಎಷ್ಟು? 125 ಗುಂಡ್ಲೆ 99. ಇದನ್ನು ನೀವು 99 ಇದ್ದದ್ದು 100ರಲ್ಲೇ ಮಾಡಿಬಿಡ್ರಿ. ಎಷ್ಟು ಬರ್ತದೆ? 1 2 5 2 0 ಕೊಟ್ಟು ಬಿಡ್ರಿ. 100ರಲ್ಲೇ ಮಾಡಿದಂಗೆ ಒಂದು ಗುಂಪು ಇದನ್ನು ಹೆಚ್ಚು ಮಾಡಿರಿ ಅಂದರೆ ಇದನ್ನು ಒಂದು ಗುಂಪು ಕಳೆದು ಬಿಡ್ರಿ. ಇದರ 125 ಕಳೆದು ಬಿಡ್ರಿ. ನೋಡ್ರಿ 10ರಾಗ 5 ಆದ್ರೆ 5, 10 3 ಆದ್ರೆ 7, 5ರಾಗ 2 ಆದ್ರೆ 3, 2ಕ್ಕೆ 2 12 375 ಎಲ್ಲದ ನೋಡಿ. 12 375 ರೂಪಾಯಿ. ತಲೆನೋವು ಇರಲಾರ್ದ ಲೆಕ್ಕಗಳನ್ನು ಮಾಡೋದಂದ್ರೆ ಇದಕ್ಕೆ ಅಂತ ನೋಡಿ. ಎಷ್ಟು ಚಂದ ತಿಳಿಸಿ ಹೇಳಿದ್ ನಾನು. ಇವೆಲ್ಲ ಏನು ಟ್ರಿಕ್ಸ್ ಇವು ನೆನ್ಪಿಟ್ಕೋರಿ. ಇದನ್ನು ಮಾಡಿದ್ದೇನು ಮ್ಯಾಲಿಂದ 100ರಲ್ಲೇ ಗುಣಾಕಾರ ಮಾಡಿದ್ರಿ. ಒಂದು ಗುಂಪು ಹೆಚ್ಚು ಮಾಡಿರಿ, ಕಳೆದ್ರಿ, ಬಂತು ಉತ್ತರ. ಎಷ್ಟು ಸರಳ. ಬಾಕಿ ಬರ್ಬೇಕಂತ ಏನಿಲ್ಲ. 290 ಇತ್ತಂದ್ರೆ 300ರಲ್ಲೇ ಮಾಡ್ಕೊಂಡು ಬಿಡ್ರಿ. ಅಷ್ಟು ಸರಳ. ಏನು ಸುದ್ದಿ ಅವು, ಭಾರಿ ಸರಳ. ಹನ್ನೆರಡು 375 ರೂಪಾಯಿ. ಚಂದ ಕಾಣಿಸ್ಬೇಕು. ನಿಮಗೆಲ್ಲ ಪೇಪರ್ಗಳು ಬಿಡಿಸಿದ್ದು ಸಿಗ್ತಾವೆ, ಎಲ್ಲ ಇಸ್ವಿ. ಮತ್ತು ಈಗ ನಿಮಗೆ ಬೇಸಿಕ್ ಇದು ತಿರುಗಿ ಬೇಸಿಕ್ ಅಭ್ಯಾಸ ಕಲ್ತೀರಿ ಅಂದ್ರೆ ಮುಂದೆ ನಿಮಗೆ ಭಾಳ ಅಂದ್ರೆ ಭಾಳ ಸರಳ ಬರ್ತದೆ. ಇವೆಲ್ಲ ನೀವು ನೋಡ್ತೀರಿ. ಈಗ ತೆಗಿತು
ಯಾಕಂದ್ರೆ ನಾಳೆ ಅವು ಫೋಟೋ ಶಾರ್ಟ್ ಹೋಗ್ತಿರ್ತಾವ. ಸರ್ ಆ ಗಣಿತ ಬಿಡಿಸಿದ ಫೋಟೋ ಕಳಿಸ್ರಿ ಅಂದ್ರೆ ಹಿಂಗೆ ಕಳಿಸ್ಬೇಕಾಗ್ತದ ನಾವು. ನೋಡಿ ಉತ್ತರ ಹಾಕಾಗ ಇದೇ ಬರ್ತದೆ ನಿಮ್ಗೆ. ಎಲ್ಲ ಉತ್ತರ ಹಾಕಾಗ ಎಲ್ಲ ಇದೇ ನೋಡಿ, ಆನ್ಸರ್ ಪೇಪರ್ ಇದೇ ಬಂದ್ಬಿಡ್ತದೆ ನಿಮಗೆ. ನೋಡ್ರಿ ಈಗ ಆನ್ಸರ್ ಪೇಪರ್ ಇದು. ನಾಳೆ ಪೇಪರ್ ಇದು ಯಾವ ಗಣಿತ ಹಾಕಿರ್ತೀವಿ ಅದರ ಆನ್ಸರ್ ಹಿಂಗೆ ಬಂದ್ಬಿಡ್ತಾವ. ನೀವು ಉತ್ತರ ಹಾಕಬೇಕು, ಗಣಿತ ಬಿಡಿಸ್ಬೇಕು, ಚೆಂದಂಗೆ ನೋಡ್ಬೇಕು. ಭಾಳ ಚಲೋ ಇದು. ಟೆಲಿಗ್ರಾಮ್ ಜೂಮ್ ಆ್ಯಪ್ ತಗೊಳ್ರಿ.